ಯಾದವರ ಸೈನ್ಯವೇ ನನ್ನ ಕೈ ಸೇರಿದಂತಾಯಿತು. ಆದರೆ ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸತಕ್ಕ ವೀರರು ಸೂರರು ಅದಾರಿರುವರು ಈ ದಾರುಣಿಯೊಳಗೆ. ಆ ಪಾಂಡವರ ಚೀರಾಟ, ಈ ಕೌರವನ ಹಾರಾಟ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪರಜನೆಂಬ ಯಾದವ ಸೈನ್ಯ, ದಂತ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪರಜನೆಂಬ ಯಾದವ ಸೈನ್ಯ, ದಂತ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು, ತಂದೆ ಶಕುನಿ, ತಂದೆವಾಗಿ ಸಮರ ವೀರರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು, ತಂದೆ ಶಕುನಿ, ತಂದೆವಾಗಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವನು ವೀರಗಣ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವನು ವೀರಗಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ.
ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತು. ನಿಮಗಾದರೂ ಈ ನಿಮ್ಮ ಸಹೋದರಿಯ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೇ ತಂದೆ. ದೇವಿ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ? ದೇವಿ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ? ಸೈರಿಸೋ ತಾಪವ ಕಲನ ಮಣಿಯೇ. ಸೈರಿಸೋ ತಾಪವಲನ ಮಣಿಯೇ. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ? ಪಂಚ ಪಾಂಡವರ ಅರಸಿ ಎನ್ನಿಸಿ ಪಂಚ ಪಾಂಡವರ ಅರಸಿ ಎನ್ನಿಸಿ ಮನದೊಳು ಏ ಪರಿ ದೊಕ್ಕಿರುವುದು ತರವೇ. ಮನದೊಳು ಹೇ ಪರಿ ದುಃಖಿಪುದು ತರವೇ. ಶ್ರೀಹರಿ ಆಜ್ಞೆಯ ಮೀರಿ ನಡೆವರೆ. ಶ್ರೀಹರಿ ಆಜ್ಞೆಯ ಮೀರಿ ನಡೆವರೆ. ಬರ್ಪುದು ಯಮಗಿ ಅಪಕೀರ್ತಿಯು ಕೇಳು. ಬರ್ಪುದು ಯಮಗಿ ಅಪಕೀರ್ತಿಯು ಕೇಳು. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ? ದೇವಿ ದ್ರೌಪದ ದೇವಿ ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಏಕೆ ಚಿಂತಿಸುತ್ತಿರುವಿ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸಮೀಪಿಸುತ್ತಿರುವುದು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬಹುಬೇಗ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಶಾಂತಿ. ಇನ್ನು ಬಿಟ್ಟಿಲ್ಲವೇ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷಜಂತುವಿನೊಡನೆ ನಮಗೆ ಶಾಂತಿ. ಯುದ್ಧದಲ್ಲಿ ನಮ್ಮ ಸಿರಿಯನ್ನೆಲ್ಲ ಕಬಳಿಸಿ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ಎನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಟ್ಟಿ ಕರೆದನಲ್ಲ, ಆಗಲೂ ಶಾಂತಿ. ಅರಣ್ಯದಲ್ಲಿ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸ ಮುಗಿಸಿ ಬಂದವಲ್ಲ, ಆಗಲೂ ಶಾಂತಿ. ಏಚೆ ಇದನ್ನೆಲ್ಲ ಸ್ಮರಿಸಿ ಫಲವೇನು? ಕುಲಕ ತಗೆಯ ಕಳರವರ ಕೊಲ್ಲ ತೊಳೆದೊತ್ತಿರವ ತಡಿದರೆ ಬೆನೇಕ ಕುಲಕ. ಕುಲಕ ತಗೆಯ ಕಳರವರ ಕೊಲ್ಲ ತೊಳೆದೊತ್ತಿರವ ತಡಿದರೆ ಬೆನೇಕ ಕುಲಕ. ಕಡಿದಿಡು ಬೆನೇಕ ಕುಲಕ, ಕಡಿದಿಡು ಬೆನೇಕ ಕುಲಕ. ಮಾರಿ ಮತನೇರಿ ಗೌತಣ ಮಾಡಿ, ಮಾರಿ ಮತನೇರಿ ಗೌತಣ ಮಾಡಿ ತೀರಿದ ವೈಭವದಿಂದಲೇ ಕೋಡೆ. ಮಾರಿ ಮತನೇರಿ ಗೌತಣ ಮಾಡಿ ತೀರಿದ ವೈಭವದಿಂದಲೇ ಕೋಡೆ. ಘೋರ ಕೃತ್ಯವನ್ನೆಸಗಿದ ದುರುಳರ, ಘೋರ ಕೃತ್ಯವನ್ನೆಸಗಿದ ದುರುಳರ ಕಡಗಲಗೆ ವರವನ್ನಿತೆ ಕಡಿದೆಡೆ ಬೆನೇಕ ಕುಲಕ, ಕಡಿದೆಡೆ ಬೆನೇಕ ಕುಲಕ, ಕಡಿದೆಡೆ ಬೆನೇಕ ಕುಲಕ. ಮಾರ್ಗಿ ಮತನೇರಿ ಗೌತಣ ಮಾಡಿ
ಗಳಿಸಗಲಿ ಗೌತಣಮಾಗಿ ವೀರದ ವೈಭವದಿಂದಲೇ ತೋಡೆ ವೀರದ ವೈಭವದಿಂದಲೇ ತೋಡೆ ಘೋರ ಕೃತ್ಯವನ್ನೆಸಗಿದ ದೊರಳರ ಘೋರ ಕೃತ್ಯವನ್ನೆಸಗಿದ ದೊರಳರ ಕರಕರತೆ ಒಂದು ಮನಸ್ಸೆ ಕಡಿ ದಿಡಿಬೆನ್ನೀಗ ಕುಲದ ಕುಲದ ತಗೆಯ ಕಲರವರ ಕೊಲ್ಲ ತೊಳೆ ತೊಳೆದು ಕಡಿ ದಿಡಿಬೆನ್ನೀಗ ಕುಲದ ಕಡಿ ದಿಡಿಬೆನ್ನೀಗ ಕುಲದ ಕಡಿ ದಿಡಿಬೆನ್ನೀಗ ಕುಲದ. ಆದ್ದರಿಂದ ಈ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆಲ್ಲಿಂದ ಶಾಂತಿ. ಸಹೋದರ ಭೀಮಸೇನ, ಹುಡುಕಬೇಡ. ನಿನ್ನ ಹೃದಯದ ಅಂತರಂಗದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಇನ್ನೇನು ಅರ್ಜುನ ನಡನೆ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಭೀಮಸೇನ, ಶಾಂತನಾಗು. ದಯಮಾಡಿ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ಶಾಲಿಗಳಾಗಿರಿ ಪಾಂಡುನಂದನರೇ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನಿನ್ನ ಕೊಂಡಾಟವೂ ಆಗಿರಲಿ. ನಿಮಗೆ ನ್ಯಾಯವಾಗಿ ಬರಬೇಕಾದಂತಹ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೇ ನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮೈಪನಾಗಿ ಪಾಪದವರ ಎದರಿಸನಯ್ಯ ಚಿರದಲ್ಲಿ ಬಂಧು ಬಾಂಧವರತ್ತನಿಂದ ಅಪವಿತ್ರ ಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆ ವೀಕ್ಷಿಸೆ ಸೈಜನೆ ದಿಟದಿ ಶರಣ ಸಂಧಿಗೆ ಬಂದುವೆ ಕರಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. लगा गई वो तो असमत मागे चाल लगा गई वो तो असमत मागे चाल सा बेडना बेड में देवा. परमात्मा, चाल सा बेडना बेडवे देवा शांति गली राजव पड़ेवा. शांति गली राजव पड़ेवा अंडव माडेंदो बेडवे देवा. ಅಂಡವ ಮಾಡೆಂದು ಬೇಡುವೆ ದೇವ ಸಮರದಿಂದ ಪಾಪದ ಫಲವೇ
ಪರಮಾತ್ಮ. ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಬಹುಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಧರ್ಮನಂದನ, ಸತ್ಪುರುಷರ ಹೃದಯ ಹೊಂದಿರುವುದು ಅಪವಿತ್ರಗೊಳ್ಳಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿನ್ನುಳಿದ ಸಹೋದರರ ಅಭಿಮತ? ಕೃಷ್ಣ, ನಮ್ಮಗಳ ಮತವೇ ಕೇಳು. ಬಂದ ಮತಿಯ ಗೌರವರು ಚೊಂದಿ ನಮಗೆ ಸಲ್ಲದು. ಬಂದ ಮತಿಯ ಗೌರವರು ಚೊಂದಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣ್ಯ ವಂದಿಸಿ ಬೇಡಿ ಬೇಡಿ ಮಗೆ. ತಂದೆ ಪಾಂಡು ಜನಕ ನಾಣ್ಯ ವಂದಿಸಿ ಬೇಡಿ ಬೇಡಿ ಮಗೆ. ಬಂದ ಮತಿಯ ಗೌರವರು ಚೊಂದಿ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿವೆ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿವೆ. ಸಮವಹಿಸಿ ದುಡಿದಿಯನೆ, ಸಮವಹಿಸಿ ದುಡಿದಿಯನೆ. ತಪ್ಪಿದ ಗುರು ರಾಜ್ಯತರ ಸರ್ವಚೇಂದ್ರ ಗದೆಗಳು. ತಪ್ಪಿದ ಗುರು ರಾಜ್ಯತರ ಸರ್ವಚೇಂದ್ರ ಗದೆಗಳು. ಅಂದ ನದಿಯ ಗೌರವರ ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಹಚ್ಚಲಾಗಿ ಆಕ್ರಜನಗೊಂಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಪಾಶವು ನಮ್ಮನ್ನು ಬಂಧಿಸಿದೆ. ಛೇ, ಬಿಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ತೋರುತ್ತಿದೆ. ಇನ್ನು ಅರ್ಜುನ? ವಾಸುದೇವ, ಅಗ್ಗಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲೂ ಅಪಮಾನ, ಅಪಜಯ, ಹರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸಿ, ನಮ್ಮ ಈ ಏಳಿಗೆ ಜನ್ಮಕ್ಕೆ ಧಿಕ್ಕಾರ. ಓಹೋ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ತೋರುತ್ತಿದೆ. ಇನ್ನು ಮಹಾಮೇಧಾವಿಗಳಾದಂತಹ ನಕುಲ ಸಹದೇವರು ಸಹ ಅಣ್ಣನ ಮಾತಿಗೆ ತಲೆಬಾಗುವರು. ಸಹೋದರಿ ದೃಪದ ನರೇಂದ್ರನಲ್ಲಿ ಏಕಮ್ಮ ಮುಖಕಿಂಗಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗುಡ್ಡಿ
ಬೆತ್ತಲೆಯ ಮಾಡಲೆಣಿಸಿದರು ಕೆತ್ತನೆಯ ಶಿಲೆಯಂತೆ ಬೆತ್ತಲೆಯ ಮಾಡಲೆಣಿಸಿದರು ನೆರೆದಾದ ಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕ್ಕನನ್ನು ಕೊಂದ ಗಂಡ ಏಕೆ? ನಿಮಗೇಕೆ ಬೇಕು ಈಗ ಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಪಾಂಚಾಲಿ, ನೀವು ಸಹ ನನ್ನ ಪತಿ. ಇಲ್ಲ, ಇವರಾರೂ ನನ್ನ ಪತಿಗಳಲ್ಲ ಅಣ್ಣ. ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಸಹೋದರಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಈಗ ಚೆನ್ನಾಗಿ ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಿಸಿಕೊಳ್ಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಯಂದಿರಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬ, ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಶಾಸನನ ಗುಂಡಿಗೆಯ ಬಿಸಿರಕ್ತದೆ ಪಡಲಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟಿಸುವೆನೆನು ತಗದಾದಣ್ಣದಿ ಆ ದುರ್ಯೋಧನನ ತೊಡೆಯ ಹೊಟ್ಟಿ ಪುಡಿಗೈಯುವೆನೆನು ನುಡಿದೆಯೋ ಗಂಡುಗಲಿ ನಂಬದ ನುಡಿಗಳ ನುಡಿದು ಭಾವ ಮರೆದೆಯೋ ಮರೆದು ನಿದ್ರೆಯೊಡೆಯೋ ತಿಳಿಂಬ ಮನೋಹರ. ನಿನ್ನ ಕೋಟ ಕಂಠದ ಕಣ್ಣೀರ ಕರೆಯದಿರುವಲ್ಲವೇ? ಕಣ್ಣೀರ ಕರೆಯದಿರು. ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಎಂಡರ ಕಣ್ಣಲ್ಲಿ ಸತಸ್ಸಹಸ್ರಾರು ಮಿಡಿಕಮ್ಮನಿಯನ್ನೇ ತರಿಸಿವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಸಮುದ್ರವ ಸೆಳೆದು ತರುವೆನು. ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕಿರೀಟವನ್ನು ಬಗೆದು ಪಾತಕಿ ದುರ್ಯೋಧನನ ತೊಡೆಯನ್ನು ಮುರಿದು
ತಮ್ಮ ದುಶ್ಯಾಸನನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ದ್ರುಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮಡೆಯ ಪಡೆದಿರುವ ವ್ಯತೆಯ ನರಕಮರ್ತನ ಕೇಳಿದೆ ಎನ್ನಭಿಮತವನ್ನ ಬಲಚೂನ್ಯತೆಯ ಕೊಲ ಏಡುಗಳ ತಂದೊರಡೆ ತಲೆಗಳನ್ನು ಕಚ್ಚಿ ಜನಗಳನ್ನು ಕೆಡಿ ರಣದಾಹ ಮುಗಿಸಿಕೊಳ್ಳುವೆ ಬಲಚೂನ್ಯತೆಯ ಕೊಲ ಏಡುಗಳ ತಂದೊರ ತಲೆಗಳನ್ನು ಕಚ್ಚಿ ಜನಗಳನ್ನು ಕೆಡಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪಾಂಡವರ ರಸಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೇರಿ ಪಾಂಡವರ ರಸಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೇರಿ ಕಂಡ ಎಲುಬುಗಳನ್ನು ಕೊಂಡರಿಸಿ ತನ ಚಂಡಿಗೌತಣವ ಮಾಡಿದುವೆ ಕಂಡ ಎಲುಬುಗಳನ್ನು ಕೊಂಡರಿಸಿ ತನ ಚಂಡಿಗೌತಣವ ಮಾಡಿದುವೆ ನೋಡ ತನ್ಮಯ ಹಾಲ್ಪಡಿಸಿ ಪ್ರಚಂಡತ್ವವನ್ನು ತೋರ್ಪಡಿಸಿ ಕರೆವ ಕಾರ್ಮೋಡ ತನ್ಮಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರ್ವದ ನೆರೆಯುವ ಕೌರವರ ಕಾಲುಗಳನ್ನು ಬಿಡಿರೋ ಗರ್ವದ ನೆರೆಯುವ ಕೌರವರ ಕಾಲುಗಳನ್ನು ಬಿಡಿರೋ ಗೆರಗೆರನ ತೆರೆಯ ನಲಕ್ಕೆ ಅಪ್ಪಳಿಸಿದೆ ಪರಮಾತ್ಮ ಬಲಚೂನ್ಯತೆಯ ಕುಲ ಏಡುಗಳ ತಂದುರಡೆ ತಲೆಗಳನ್ನು ಕಚ್ಚಿ ಜನಗಳನ್ನು ರಣದಾಹ ಮುಗಿಸಿಕೊಳ್ಳುವೆ ಬಲಚೂನ್ಯತೆಯ ಕುಲ ಏಡುಗಳ ತಂದುರಡೆ ತಲೆಗಳನ್ನು ಕಚ್ಚಿ ಜನಗಳನ್ನು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪರಮಾತ್ಮ ಸಂದಿನಿ ನಿರಾಕರಿಸಿಬಿಡು ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷ ಅಮೃತವಾದದ್ದೇ. ಮರೆತಿರೇಕೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ನಾನಂದು ಗೈದೆ ಸಮತ ರಣದೋಡುವೆ, ನಾನಂದು ಗೈದೆ ಸಮತ, ನಾನಂದು ಗೈದೆ ಸಮತ ರಣದೋಡುವೆ, ನಾನಂದು ಗೈದೆ ಸಮತ. ಅರಣಿಂ ದೊರೆತ ಈ ಸರದಿ ಕುರುಕುಲವನ್ನು ಒಲಿಸುವೆ, ಅರಣಿಂ ದೊರೆತ ಈ ಸರದಿ ಕುರುಕುಲವನ್ನು ಒಲಿಸುವೆ, ನಾನಂದು ಗೈದೆ ಸಮತ ರಣದೋಡುವೆ, ನಾನಂದು ಗೈದೆ ಸಮತ. ಈ ಪಾಂಡವ ಕುಲ ಸತಿಯು ಅವ ಏಳನು ಆತಗೈದ, ಕುಲನೆಲ ಇಲ್ಲದ ಅಲೆಯುವ ಕಣ್ಣನ ಕೊಲ್ಲನೆಂದನಿತ. ಈ ಪಾಂಡವ ಕುಲ ಸತಿಯು ಅವ ಏಳನು ಆತಗೈದ, ಕುಲನೆಲ ಇಲ್ಲದ ಅಲೆಯುವ ಕಣ್ಣನ ಕೊಲ್ಲನೆಂದನಿತ. ನಾನೊಂದು ಗೈದೆ ಸಮತ ರಣದೋಡುವೆ, ನಾನೊಂದು ಗೈದೆ ಸಮತ. ಪರಾಕ್ರಮರೈವರು ನಾವು ನಾರಿಯ ಪಂಥವ ತಿಳಿಸುವುದಾದೆವು, ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತಿಳಿಸುವುದಾದೆವು. ಯಾರಿಗೆಂದಣ್ಣನ ಮಾತಿಗೆ ಯಾರಿಗೆಂದಣ್ಣನ ಮಾತು ವೀರದ ಸೋದರ ಶರಣಾಗಿರು, ವೀರದ ಸೋದರ ಶರಣಾಗಿರು. ನಾನೊಂದು ಗೈದೆ ಸಮತ ರಣದೋಡುವೆ, ನಾನೊಂದು ಗೈದೆ ಸಮತ. ಅರಣಿಂ ದೊರೆತ ಈ ಸರದಿ ಕುರುಕುಲವನ್ನು ಒಲಿಸು, ಅರಣಿಂ ದೊರೆತ ಈ ಸರದಿ ಕುರುಕುಲವನ್ನು ಒಲಿಸು. ನಾನೊಂದು ಗೈದೆ ಸಮತ, ನಾನೊಂದು ಗೈದೆ ಸಮತ, ನಾನೊಂದು ಗೈದೆ ಸಮತ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಕರಕವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಡೆದೇ ತೀರಬೇಕು, ಯುದ್ಧವು ನಡೆದೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗವಾಗಿ ತಲೆಬಾಗಿರುವರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದರ್ಭದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲ
ಜಗವಿರುವುದು ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು ಅನುದಿನ ನಿಮ್ಮನ್ನು ಮರೆಸುವ ಯಮಗೆ ಪರಮಾತ್ಮ ಅನುದಿನ ನಿಮ್ಮನ್ನು ಮರೆಸುವ ಯಮಗೆ ಈ ಪರಿಶೋಧನೆ ಗೈಯುವುದು ತರವೇ ಈ ಪರಿಶೋಧನೆ ಗೈಯುವುದು ತರವೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಪರಮಾತ್ಮ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಆದರಿಸಿ ಕೊನೆಯೇ ದೀನರ ದೊರೆಯೇ ಆದರಿಸಿ ಕೊನೆಯೇ ಕೃಷ್ಣ ಕಡು ಕಷ್ಟ ಪಡುತ್ತಿರುವ ಈ ದಿನದ ಕಸದಂತೆ ಕಡೆಗಣೆ ಆ ಗೌರವ ಕಡು ಕಷ್ಟ ಪಡುತ್ತಿರುವ ಈ ದಿನದ ಕಸದಂತೆ ಕಡೆಗಣೆ ಆ ಗೌರವ ವನವಾಸದೊಳು ಬಳಲ್ಯಾಯ ಮಗೆ ಪರಮಾತ್ಮ ವನವಾಸದೊಳು ಬಳಲ್ಯಾಯ ಮಗೆ ನರಳಿಸಿ ತರುವ ಗೌರವರು ನರಳಿಸಿ ತರುವ ಗೌರವರು ಅನುಜರಳು ಅನ್ಯಾಯ ಸರಿಯೇನೋ ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ಕೊನೆಯೇ ದೀನರ ದೊರೆಯೇ ಆದರಿಸಿ ಕೊನೆಯೇ ಕೃಷ್ಣ ಕೇಶವ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕೊಯ್ದಿರುವುದು ನನ್ನ ಸಮಸ್ತ ವಿಚಾರವು ಅರಿತ ಪ್ರಭು ನೀನು ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ ಧರ್ಮನಂದ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು ಈ ಸಂಧಿಯಿಂದ ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು ಅಣ್ಣ ಸಹೋದರಿ ದ್ರುಪದ ನರೇಂದ್ರನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ ಈ ಸಂಧಿಗಾಗಿಯೇ ನಾಳಿನ ಸ್ಫುರಿಸಬೇ ಧರ್ಮನಂದನ ಪರಮಾತ್ಮ ನೀನಿನ್ನು ನಡೆ ಆಗಬಹುದು ಪರಮಾತ್ಮ ಸಹೋದರಿ ಚಿಂತಿಸದಿರು ಅಣ್ಣ ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನೀನೆಲ್ಲವೇ ನನ್ನ ಮಾನ ಸಂರಕ್ಷಣೆ ಮಾಡಿರುವೆ ಈಗ ಬಿಚ್ಚಿರು ನನ್ನ ಮುಡಿಯನ್ನು ಕಟ್ಟಿಸುವ ಭಾರವೂ ಸಹ ನಿನ್ನದೇ ಅಲ್ಲವೇ ಅಣ್ಣ ತಂಗಿ ಚಿಂತಿಸದಿರು ಸೋದರಿ ಚಿಂತಿಸದಿರು
ಚಿಂತಿಸದಿರು. ನಾನು ಈ ದಿವಸವೇ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಆತನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬರುವೆನು. ನಾನು ಬರಲೇ ಸಹೋದರಿ. ನಡೆ. ಇದೇ ರುದ್ರಭೂಮಿ, ನನ್ನ ಜನ್ಮದಾತನನ್ನು, ನನ್ನ ಸಹೋದರರನ್ನು ಹೂದಿಟ್ಟ ಪುಣ್ಯ ಸ್ಥಳ. ಅಪ್ಪಾಜಿ, ಈ ನಿನ್ನ ಮಗನ ಪ್ರೀತಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಶೌಭಲ ರಾಜ ಶಕುನಿ, ಏನಾಯಿತು ಏನಾಯಿತು ನಿನ್ನ ತಭಾಗ್ಯ ಸಹೋದರರ ಮುಂದೆ ನೀಗೈದ ಪ್ರತಿಜ್ಞೆ? ಏನಾಯಿತು ನೀನು ಮಾಡಿದ ವಾಗ್ದಾನ? ಏನಾಯಿತು ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲ್ಲಗಳೆಯುತ್ತಿರುವ ಪರಮ ಮರುಳುಗಳೇ ಸಾಧು. ಏನೀ ಕುಹಕ ಕುಕ್ಷಿ ಬಗೆಯ ಕಂಠದ ಕಷ್ಟಕ್ಕೆ, ಏನೀ ಪ್ರಹ್ಯಕ್ಕೆ, ಜ್ವಾಲೆಯನ್ನು ಪ್ರಚೋದನೆಯನ್ನಾಗಿ ದಹಿಸುತ್ತಿರುವ ಅಮಾರುತದ ತಾಂಡವ. ಕಂಡ ಭರತ ಕಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣನಾದ ಈ ಸೌವರ ರಾಜ ಶಕುನಿಯೊಡನೆ ನಿನ್ನಯ ಸರಸ ಸಲ್ಲಾಪ. ನನ್ನ ವಂಶಲಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 19 ಮಂದಿ ಸಹೋದರರಲ್ಲಿ ನನ್ನನ್ನು, ಈ ನನ್ನ ಜನ್ಮದಾತನನ್ನು ನೀನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ಅವರಿಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನಪಿಸಿಕೊಂಡರೆ ಎನ್ನ ಗುಂಡಿಗೆಯು ಗಡಗಡನೆ ನಡುಗುತ್ತಿರುವುದು ಸುಯೋಧನ. ಎನ್ನ ಗುಂಡಿಗೆಯು ಗಡಗಡನೆ ನಡುಗುತ್ತಿರುವುದು. ಹಾಗೆಯೇ ನನ್ನ ನರನಾಡಿಯಲ್ಲಿ ಹರಿದಾಡುತ್ತಿರುವ ರಕ್ತದ ಕಣವು ಧಗ 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 ಧಗನೆ ಕುದಿಯುತ್ತಿರುವುದು ಕೌರವೇಶ್ವರ. ಧಗ ಧಗನೆ ಕುದಿಯುತ್ತಿರುವುದು. ಧಗ 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 ಗೆದ್ದಿಗೆ ದ್ವೇಷತ್ವ ದಹಿಸು ಲೋಕದ ಕಹಳೆ. ಧಗ ಧಗ ನೆತ್ತಿಗೆ ದ್ವೇಷತ್ವ ದಹಿಸುತ್ತೆ ಲೋಕದ ಕಹಳೆ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂಶಜರು ಕೌರವ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂಶಜರು. ಧಗ 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 ನೆತ್ತಿಗೆ ದ್ವೇಷತ್ವ ದಹಿಸುತ್ತೆ ಲೋಕದ ಕಹಳೆ.
ಕೌರವೇಶ್ವರ, ಈ ನನ್ನ ದೇಹವನ್ನು ಹಣು ಹಣುವಾಗಿ ಕತ್ತರಿಸಿ ಅಷ್ಟದಿಕ್ಕುಗಳಿಗೆ ಎಸೆದರು. ಒಂದೊಂದು ದಿಕ್ಕಿನಿಂದಲೂ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಶಬ್ದವೇ ಆರ್ಭಟಿಸಿ ಬರುತ್ತಿರುವುದು. ಸುಯೋಧನ, ಆರ್ಭಟಿಸಿ ಬರುತ್ತಿರುವುದು. ಕೌರವ, ಕೌರವೇಶ್ವರ, ನಾನು ಸಹ ನಿನ್ನ ಹಾಗೆ ನನ್ನ 99 ಮಂದಿ ಸಹೋದರರನ್ನು ಹೊಡಗೂಡಿ ಸಮಸ್ತ ಸಾಮಾಂತರಾಜರನ್ನು ಓಲೈಸಿಕೊಂಡು ಹೀಗೆ ಹೀಗೆ ರಾಜಾದಿರಾಜ ರಾಜ ಮಾರ್ತಾಂಡ ತೇಜ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ ಸೌಬಲ ರಾಜ ಶಕುನಿ ಮಹಾರಾಜ್ ಕೆ ಶಕುನಿ ಮಹಾರಾಜ್ ಕೆ ಶಕುನಿ ಮಹಾರಾಜ್ ಕೆ ಹೀಗೆ ಸಿಂಹಾಸನ ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ಅವೆಲ್ಲವೂ ನಿನ್ನ ಸಂಚಿನ ಸಿಡಿಲ ಹೊಡೆತಕ್ಕೆ ಸಿಲುಕಿ ಮಿಂಚಿನ ಶರವೇಗದಲ್ಲಿ ಮಿಂಚಿ ಹೋದವು. ಹೋಗಲಿ, ಹೋದರೂ ಚಿಂತೆ ಇಲ್ಲ. ಕೌರವ, ಕೌರವೇಶ್ವರ, ಅಂದು ನೀನು ನನ್ನ ಗಾಂಧಾರ ವಂಶೋದ್ಧಾರಕರಿಗೆ ದಿನಕ್ಕೆ ನೀಡುತ್ತಿದ್ದ ಒಂದು ಹಿಡಿ ಹಣ, ಒಂದು ಹೊರಳೆ ನೀನು. ಈ ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನು ನನಗೆ ನನ್ನ ಶ್ವಾಸದಲ್ಲಿ ಉಸಿರೇ ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿ ಹತರಾದರು. ಸುಯೋಧನ, ಹಳಬೇಡಿ, ಹಳಬೇಡಿ ಎನ್ನಾದ ಭಾಗ್ಯ, ಹಳಬೇಡಿ ಎನ್ನಾದ ಭಾಗ್ಯ ಸಹೋದರರೇ. ಕೌರವೇಶ್ವರ, ಕೌರವೇಶ್ವರ, ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯೋಕ್ತಿಯನ್ನನುಸರಿಸಿ ಇನ್ನು ಮುಂದೆ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಹಬ್ಬಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರ ವಂಶ ನಿರ್ವಂಶ ನಾನು ನನ್ನ ಕಣ್ಣಾರೆ ಕಾಣುತ್ತೇನೆ. ಕೌರವೇಶ್ವರ, ನಾನು ನನ್ನ ಕಣ್ಣಾರೆ ಕಾಣುತ್ತೇನೆ. ಕೌರವ, ಕೌರವೇಶ್ವರ, ಹೆಜ್ಜೆ ಹೆಜ್ಜೆಗೂ ಅಧಿಕಾರ ಅಧಿಕಾರ
ಅಧಿಕಾರ ಎಂದು ಕರೆಯುತ್ತಿರುವೆಯಲ್ಲೋ, ಎಲ್ಲಿರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಕೌರವ ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಕೌರವ ಅತಿಯಾಸೆ ತುಂಬಿಹೆದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಕೌರವ ಅತಿಯಾಸೆ ತುಂಬಿಹೆದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ತರೆಗಾಳು ಹಾಸೆಯಿದೆ ನಿನ್ನ ಮನದಲ್ಲಿ. ಕೌರವ ತರೆಗಾಳು ಹಾಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಡು ಮೋಸ ಇದೆ ನನ್ನ ಮನದಲ್ಲಿ. ನಿನ್ನ ತಲೆ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ನನ್ನದೆಂದು ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಮೂಢ ನಾನು ನೋಡುವೆ, ಅಭಿ ನಾನು ನೋಡುವೆ. ಗೌರವ ಶೂಲದನ್ನುವ ಹಿಡಿದು ನಿಲ್ಲುವ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪಿ ಕರ್ಣ, ಶೂಲದನ್ನುವ ಹಿಡಿದು ನಿಲ್ಲುವ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ಕೌರವ ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನನ್ನು ಕುಟ್ಟಿಕೊಂಡನು. ತನ್ನ ಗದೆಯಿಂದ ನಿನ್ನನ್ನು ಕುಟ್ಟಿಕೊಂಡನು. ಇದು ನನ್ನ ತಪ್ಪ, ಇಲ್ಲ ನಿನ್ನ ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ನನ್ನದೆಂದು ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ನಾನು ನೋಡುವೆ. ಕೌರವೇಶ್ವರ ಕೌರವೇಶ್ವರ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಯಾತನೆಯು ನರಕದ ನರಕದ ಅತಿ ಅತಿ ಭಯಾನಕವಿಲ್ಲ. ತಾಯಿಯ ಕಣ್ಣೀರಿನಿಂದ ತುಯ್ದು ಗುರು ಹಿರಿಯರ ರಕ್ತದಿಂದ ಆಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಕಟ್ಟ ಕಡೆಗಳಿಗೆ ಎಲ್ಲಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡಲು ಯಾರೂ ಸಹ ಇಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನಿಡಿಸುವೆನೋ ಮೂರ್ಖ. ಯಾರಿಗೆ ಮಾವ ನರಕದ ಮಾರ್ಗ? ಹೇಗೆ ಶಕುನಿ. ಮತ್ತಿನ್ಯಾರಿಗೆ ಕೌರವೇಶ್ವರ? ಅದೇ ಆ ಪಾಪಿ ಪಾಂಡವರಿಗಲ್ಲದೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಆ ಚಿಂತೆ ಏಕೆ ಗುರುರಾಜ? ಜೇದ್ರತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನ ಅಸಹಾಯ ವೀರನು. ಆದರೆ
ಕೋತಿಹಿಂಸೆ, ಸಂಯುಕ್ತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮ ಅಧರ್ಮ ಎಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ಕೌರವೇಶ್ವರ, ಆತನ ಮಾತನ್ನು ನಿರಾಕರಿಸಿ ಬಿಟ್ಟೆನು. ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮಭೈರಿ ಕೌರವೇಶ್ವರ. ಅವನ ಮಾತು ಅಷ್ಟೊಂದು ಪರಿಗ್ರಹವಲ್ಲವಯ್ಯ. ಅದು ಅದು ನಿನ್ನ ತಮ್ಮನಾದ ದುಶ್ಯಾಸನನು ಏಕೋ ಬಹಳ ಆತುರದಿಂದ ಇತ್ತಲೇ ಬರುತ್ತಿರುವ ಎಲ್ಲಿ ಮಾವ? ಅಗ್ರಜ ಸಹೋದರ ಸಹೋದರ ದುರಾಕ್ರಮಿ ದುರಾತ್ಮಕರ ಫಲದವರು ಪಡದವರು ಪಡದವರು ಅಖಂಡ ಪಡೆದು ಮಲೋದ ಭೀಮನ ಅಗ್ರಜ ಸಹೋದರ ಅಖಂಡ ಪಡೆದು ಮಲೋದ ಭೀಮನು ಮಂಡ ಬೆಳೆದು ಚಂಡಲಾಗಿ ಸಿಡಿದು ಬರುವುದು. ಮಂಡ ಬೆಳೆದು ಚಂಡಲಾಗಿ ಸಿಡಿದು ಬರುವುದು. ದುರಾತ್ಮದಲ್ಲಿ ದುರಾತ್ಮಕರ ಫಲದವರು ಪಡದವರು ಅಗ್ರಜ ಸಹೋದರ ಕೃಷ್ಣನು ಸ್ಥಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ? ಕೃಷ್ಣನು ಸ್ಥಿರಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರೋನ್ವಿತ ವಿದುರಗೆಳೆ ನಂ ಶ್ರಮಿಸಲು ಗಣಪುಟೀರಗೆ ಹೋಗಿರ್ಪದೈ ಗಣಪುಟೀರಗೆ ಹೋಗಿರ್ಪದೈ ಸೈದವಸದಳವು ಎನಗೆ ಅಗ್ರಜ ಅಗ್ರಜ ಸಹೋದರ ದರ್ಪಿತ ಬಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜ ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜಾಪಡಿಯನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನ ಅಗ್ರಜ, ಎಷ್ಟೊಂದು ಅವಹೇಳನ. ಅವ ಹೇಳದವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಯದುಪತಿಗೆ ಇದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಇದುರ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ಸಹೋದರ ಅಗ್ರಜ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ನೀನಿನ್ನು ಚಿಂತಿಸಬೇಡ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ ಮಾವ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮೊನ್ನೆಯ ಕೃಷ್ಣನ ಉತ್ತಿಮ ಜಾಲವ ತಿಳಿಯಲು ಈ ಪರಿಣಾಮವೇ. ಅಗ್ರಜ ಸಹೋದರ ಮುರಾರಿ ಕೃಷ್ಣನ ಉತ್ತಿಮ ಜಾಲವ ತಿಳಿಯಲು ಈ ಪರಿಣಾಮವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಕೊಲ್ಲನ ಮರ್ಮವ ತಿಳಿಯಲು ಈ ಪರಿಣಾಮವೇ. ನಲ್ಲೆಯರ ಕೊಲ್ಲನ ಮರ್ಮವ ತಿಳಿಯಲು ಈ ಪರಿಣಾಮವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲ ಬಂದಿರುವುದು. ಎಚ್ಚರಿಕೆ ಸಹೋದರ. ಹೌದಣ್ಣ. ಗುರುಕುಲವೇ ನಾಶವಾಗುವ ಕಾಲ ಬಂದಿರುವುದು. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಸಹೋದರ ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಕೊಂಡಿಗೆ ಬಿಸಿ ರಕ್ತವನ್ನು ಇರದ ಹೊರತು ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪದು ಒಪ್ಪದು. ದುರಾತ್ಮಗಳ ದ್ರೋಹಿಗಳ ಮದ ಅಗ್ರಜ
ನೋಡಿದೆಯಾ ಮಾವ, ಈ ನನ್ನ ಸಹೋದರ ದುಶ್ಯಾಸನನನ್ನು ಸಮಾಧಾನ ಪಡಿಸಲು ನನ್ನಿಂದಲೂ ಸಹ ಒಂದೊಂದು ಸಾರಿ ದುತ್ಸಾಹವೆನಿಸುವುದು. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿ ಆಗಬಲ್ಲವೇ? ಆಗಬಲ್ಲದು ಮಾವ. ಕೌರವೇಶ್ವರ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೆ ಅಥವಾ ಶುದ್ಧವು ಸಿದ್ಧವನ್ನು ಪ್ರತಿಭಟಿಸಲೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ ಕೌರವೇಶ್ವರ. ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ನಿನ್ನಂತಹ ರಾಜಾದಿರಾಜನಾದ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ ಭಕ್ತಿ ವೈರಾಗ್ಯದಿಂದ ನೀನು ಹೇಗೆ ವಂಚಿತನಾಗಬೇಕು ಕೌರವೇಶ್ವರ? ಮಾವ, ಕೌರವೇಶ್ವರ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ನಿನ್ನಂತಹ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಆತನನ್ನು ಭಗವಂತನೆಂದು ಪೂಜಿಸುವರೋ ಅವನ್ನೇ ಧ್ವಂಸ ಮಾಡಿಬಿಡುವನು. ಮಾವ, ಏಕಯ್ಯ, ಹಿಂದೆ ಕಂಸ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತ ಆಪ್ತ ಮಿತ್ರರಾಗಿದ್ದರು. ಶಕುನಿ ಕಾರಣವಿಲ್ಲದೆ ಕಂಸನನ್ನು ಓದಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಪಟ್ಟವನ್ನು ಕಟ್ಟಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ತಾನು ಈ ಕುರುಭೂಮಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ನಿಜ ಮಾವ. ಇಂತಹವನಿಗೆ ನಿನ್ನಂತಹ ರಾಜಾದಿರಾಜನಿಂದ ಆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದೊರಕಿಗೆ ಕಳಿಸಿದೆ? ಆ ನಂದ ಗೋಪಾಲಕನ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಅಸಾಧ್ಯವಾದ ಕಾರ್ಯವೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಆ ಬಳಿಗಾರರೊಡನೆ ಸರಸವನ್ನಾಡುವುದು ಬೇಕು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ನಿಜ ಮಾವ. ಆದರೆ ಏಕೋ ಏನು ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಅಪಾರು ಮಾಡಿದನು ಕೌರವೇಶ್ವರ. ಮಾವ, ಕೌರವೇಶ್ವರ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಪಾಪ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ, ಹಿಂಸಿಸಬೇಕಾಗುವುದು. ಆ ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರಲ್ಲವೇನಯ್ಯ? ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ಈ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಏಕಯ್ಯ, ಹಿಂದೆ ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಗಲಿಲ್ಲವೇ? ಪುನಃ ನೀನು ಅವರನ್ನು ಹೊಂದುವುದೆಂದರೇನು? ನಿಜ ಮಾವ. ಕ್ಷತ್ರಿಯ ವೀರರಿಂದ ಭಕ್ತಳಾದ ಈ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ಹಿಡಿಯಲಿ. ಮೇಲಿಂದ ಮೇಲೆ ಈ ರೀತಿ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಮಾವ. ಕೌರವೇಶ್ವರ, ಯಾರು ಎನ್ನೆದುರಿಸಬಲ್ಲವರು, ಯಾರು ಎನ್ನೆದುರಿಸಬಲ್ಲವರು, ಮಲ್ಲನ ಯಾರು ಎನ್ನೆದುರಿಸಬಲ್ಲವರು. ಗಡಗಡಗಿಸಿ ಬ್ರಹ್ಮವನೇ ಪರದಿ ಆಳುವೆ ಭರತ ತಂಡವನೇ.
ನಿನ್ನ ಕೃತಿಮೆದ ಮಳೆಗೆ ಸಿಲುಕಿ ಈ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ರಾಜ್ಯವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಕೌರವೇಶ್ವರ ಮಾವ, ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ನಡೆ ಕೌರವೇಶ್ವರ. ಮಾವ, ಕೌರವೇಶ್ವರ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಮಾಡಲು ಬಿಡುವುದಿಲ್ಲ. ನಡೆ ಮಾವ, ಹೋಗೋಣ. ಹಾಗೆಯೇ ಆಗಲಿಲ್ಲ ಕೌರವೇಶ್ವರ. ನಡೆ ಕೌರವೇಶ್ವರ. ನಡೆ ಕೌರವೇಶ್ವರ. ಎಲ್ಲ ಹುಟ್ಟು ಕುರುಡನ ಮಗನೇ, ನಡೆ ನಡೆ, ಮುಂದೆ ಮುರಿಸುವೆನು ನಿನ್ನ ತೊಡೆ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನು ತಿಳಿವೆಯೋ ಮೂಡ. ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ಶಕ್ತಿ ಪ್ರಧಾನವಾದ ಕುರುಕುಲವನ್ನು ನಿರ್ನಾಮ ಮಾಡುವವನೇ ಈ ಶಕುನಿ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಗೌರವ ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ ಗೌರವ. ಕುರುಕ್ಷೇತ್ರದ ಗುರುಕುಲವನ್ನು ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವನ್ನು ಪಾಂಡವರಿಗೆ ಜಯವೋ ಜಯ. ಪಾಂಡವರಿಗೆ ಜಯವೋ ಜಯ, ಕೌರವಗಪ ಜಯವೋ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಗೌರವ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಗೌರವ. ಕೌರವ ಕುರಿಯ
ತರ್ಪಣ ನೀಡಿವೆ ಹನುಜರಿಗೆ ನೆಮ್ಮದಿ ಹೊಂದಿಕ್ಕ ಹೋದರೇ ಕೌರವ ಕುರಿಯನ್ನ ಕೊಪ್ಪಿಸಿದೆ ಆ ಕುರಿಯನ್ನು ರಣದಲ್ಲಿ ಕೊಂದಿಸಿದೆ ಕೌರವ ಕುರಿಯನ್ನ ಕೊಪ್ಪಿಸಿದೆ ಆ ಕುರಿಯನ್ನು ರಣದಲ್ಲಿ ಕೊಂದಿಸಿದೆ ತರ್ಪಣ ನೀಡಿವೆ ಹನುಜರಿಗೆ ಕೌರವ ತರ್ಪಣ ನೀಡಿವೆ ಅನುಜರಿಗೆ ನೆಮ್ಮದಿ ವಂದಿಸ ಹೋದರೇ ಆನಂದ ಆನಂದ ಜಗಲಿ